ಫ್ರೆಂಡ್ಸ್, ಎಲ್ಲರಿಗೂ 8ನೇ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ. ಹಾಗೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ ನೋಡ್ಕೊಂಬನ್ನಿ, ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇದೆ. ನಮ್ಮ ಈ ಸ್ಟೋರಿಲೂ ಕೂಡ ಲಕ್ಷ್ಮೀ ರವಿ ಇದ್ದಾರೆ. ತುಂಬ ಜನ ಮಿಸ್ ಮಾಡ್ಕೋತಿದ್ರ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಮ್ಮ ಈ ಸ್ಟೋರಿಲೂ ಕೂಡ ಲಕ್ಷ್ಮೀ ರವಿ ಅವರ ಪೇರ್ ಇದ್ದೇ ಇರುತ್ತೆ. ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ, ರವಿ ಲಕ್ಷ್ಮಿಗಾಗಿ ಒಂದು ಲೆಟರ್ನ ಬರೆದಿರ್ತಾರೆ. ಆ ಲೆಟರ್ ಲಕ್ಷ್ಮಿಗೆ ಇವತ್ತು ಸಿಕ್ಕಿದೆ. ಆ ಲೆಟರಲ್ಲಿ ಏನಿದೆ ಅಂತ ಲಕ್ಷ್ಮಿ ಇಡೀ ರಾತ್ರಿ ಕುತ್ಕೊಂಡು ಓದಿ ಅದಕ್ಕೆ ಏನು ರಿಪ್ಲೈ ಮಾಡೋದು ಅಂತ ಯೋಚನೆ ಮಾಡಿ ಬರೀತಾಳೆ. ಅದು ಯಾವ ರೀತಿ ಆಗುತ್ತೆ ಸ್ಟೋರಿ ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಅಕ್ಕ, ಏನಿದೆ ಪತ್ರದಲ್ಲಿ? ಈ ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಅಕ್ಕ, ನನಗೊಂದು ಸ್ವಲ್ಪ ತೋರ್ಸಕ್ಕ. ಹರೀಶಾ, ನೀ ಸುಮ್ಮನೆ ಮಲ್ಕೋ. ಅಂಥದ್ದು ಏನಿಲ್ಲ ಈ ಪತ್ರದಲ್ಲಿ. ಏನಮ್ಮ ಲಕ್ಷ್ಮಿ, ಅದು ಏನು ಪತ್ರ ಅದು? ಅಮ್ಮ, ನಾನೇನೆ ಹೇಳಿದ್ನಲ್ಲ, ಆ ಒಂದು ಸಿಹಿ ಸುದ್ದಿನ ಆದಷ್ಟು ಬೇಗ ಕೊಡ್ತೀನಿ ಅಂತ. ಅದೇನಂದರೆ, ಇವಾಗ ಮುಂದೆ ಓದೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲಮ್ಮ, 60,000 ರೂಪಾಯಿ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ. ಅದೇ ಚಿಂತೆ ಆಗಿತ್ತಲ್ವ ನಿನಗೂ? ನನಗೂ ಅದೇ ಚಿಂತೆ ಆಗಿತ್ತು. ಆಮೇಲೆ ಒಂದು ಒಳ್ಳೆ ಐಡಿಯಾ ಯೂಸ್ ಮಾಡಿದ್ವಿ. ಪತ್ರಿಕೆಯಲ್ಲಿ ಈ ಥರ ಏನಾದರೂ ನ್ಯೂಸ್ ಹಾಕಿದ್ರೆ ನನಗೆ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ, ಓದಬೇಕಂತ ಇದ್ದೀವಿ, ಹೆಲ್ಪ್ ಮಾಡೋಂಗಿದ್ರೆ ಮಾಡಿ, ಯಾರಾದರೂ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೆ. ಹಾಗಾಗಿ ಒಬ್ಬರು ರವಿ ಅಂತ, ಅವರು ನನ್ನ ಕಾಲೇಜ್ ಫೀಸ್ನ ಕಟ್ಟೋದಕ್ಕೆ ರೆಡಿ ಇದ್ದಾರಮ್ಮ, ಸಹಾಯ ಮಾಡ್ತಾರಂತೆ. ಏನು? ಹೌದೇನಮ್ಮ? ನಿಜನಾ? ಅಲ್ಲ, ಈ ರೀತಿನೂ ಇರ್ತಾರೆ ಈಗಿನ ಕಾಲದಲ್ಲಿ. ಅಲ್ಲ, 1 ರೂಪಾಯಿನೂ ಕೊಡ್ದಿರೋ ಈ ಕಾಲದಲ್ಲಿ 60,000 ರೂಪಾಯಿ ಫೀಸ್ ಕಟ್ತಾರಂತ. ಪುಣ್ಯಾತ್ಮ, ಯಾರೋ ಏನೋ ಕಣಮ್ಮ, ಅವನ ಹೊಟ್ಟೆ ತಣ್ಣಗಿರ್ಲಿ. ಮತ್ತು ಏನು ಬರೆದಿದ್ದಾರೆ ಪತ್ರಿಕೆಯಲ್ಲಿ ಅದೇ ತಿಳಿಸಿದಾರಾ? ಅವ್ರು ಅದಕ್ಕೆ ಪರ್ಸ್ನಲ್ಲಾಗಿ ಲೆಟರ್ನೇ ಕಳಿಸಿದ್ದಾರೆ ಕಣಮ್ಮ. ಪಾಪ, ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ನಾನು ನಿನ್ನೆ ಇನ್ನೂ ಪೇಪರಲ್ಲಿ ಹಾಕಿಸ್ದೆ, ಇವತ್ತಾಲೇ ನನಗೆ ಇಷ್ಟು ಬೇಗ ಸಿಹಿ ಸುದ್ದಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣಮ್ಮ. ಅದಕ್ಕೆ ನಮ್ಮ ಹೇಳೋದು, ದೇವರು ಯಾವತ್ತಿದ್ರೂ ಒಳ್ಳೆಯವ್ರ ಕಡೆ ಇದ್ದೇ ಇರ್ತಾನೆ. ಯಾವತ್ತಿದ್ರೂ ನಾವು ಒಂದು ಕೆಟ್ಟ ದಾರಿಗೆ ಹೋಗಬಾರ್ದು. ಏನೇ ಕಷ್ಟ ಬಂದರೂ ಏನೇ ಬಂದ್ರೂ ಒಳ್ಳೆ ದಾರಿಲಿ ಹೋಗಬೇಕು. ಆ ದೇವರು ನಮಗೆ ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ. ಹೌದಮ್ಮ ಲಕ್ಷ್ಮಿ, ಹೌದು. ನಾನು ಅವತ್ತೇ ಹೇಳಲಿಲ್ವ ನಿಮಗೆ, ಎಲ್ಲ ಸರಿ ಹೋಗುತ್ತೆ ಮಳೆ. ಜೀವನದಲ್ಲಿ ಕಷ್ಟ ಅನ್ನೋದು ಶಾಶ್ವತ ಅಲ್ಲ. ಕಷ್ಟಗಳು ಹೋದ್ಮೇಲೆ ಸುಖ ಬಂದೇ ಬರುತ್ತೆ. ಇಲ್ಲಮ್ಮ, ಇನ್ನೊಂದು 3 ವರ್ಷ ಸುಮ್ಮನಿರೋ, ಆಮೇಲೆ ನಾನು ನಿನ್ನು ತಮ್ಮನ್ನು ಇಬ್ರು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋತೀನಿ. ಅಕ್ಕ, ಆದ್ರೆ ಅಪ್ಪನ ಕತೆ? ಆಮೇಲೆ ಅಪ್ಪಂಗೆ ಯಾರು ಅಡಿಗೆ ಮಾಡಿರ್ತಾರೆ? ಅಪ್ಪ ಬೈದಂಗೆಲ್ಲ ಯಾರು ಬೈಸ್ಕೋತಾರೆ? ಹೊಡೆದಾಗ ಯಾರು ಹೊಡ್ಸ್ಕೋತಾರೆ? ಸುಮ್ಮನಿರೋ, ಇವಾಗ ಯಾಕೆ ಆ ಮಾತೆಲ್ಲ? ಆಗಿದ್ದೆಲ್ಲ ಆಗೋಯ್ತು, ಕೆಟ್ಟಗಳಿಗೆ. ಇನ್ಮೇಲೆ ನಾವು ಒಳ್ಳೆದೇನೆ ಯೋಚನೆ ಮಾಡೋಣ. ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಇಷ್ಟೇ ವರ್ಷಗಳು ಸಹಿಸ್ಕೊಂಡಿದ್ದೀವಂತೆ, ಇನ್ನೊಂದು 2-3 ವರ್ಷ ಸಹಿಸ್ಕೊಂಡು ಇದ್ಬಿಡೋಣ. ಆಮೇಲೆ ಅಪ್ಪಂಗೆ ಒಳ್ಳೆ ಬುದ್ಧಿ ಬಂದರೆ ಬರಲಿ, ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬೋದು. ಇಲ್ವಾ? ನಾನು ನಿಮ್ಮನ್ನು ಸುಖವಾಗಿ ನೋಡ್ಕೋತೀನಿ ಅಷ್ಟೇ. ಲಕ್ಷ್ಮಿ, ಕಟ್ಕೊಂಡಾದ್ಮೇಲೆ ಬಿಡೋಕ್ಕಾಗುತ್ತೇನಮ್ಮ? ನೀವಿಬ್ರು ಚೆನ್ನಾಗಿದ್ರೆ ಸಾಕು. ತಮ್ಮನ ಕರ್ಕೊಂಡು ಹೋಗು ಸಿಟಿ ಕಡೆ, ಅವನಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸು. ನೀನು ಅವನ ಜೊತೆಗೆ ಇದ್ಕೊಂಡು ಇಬ್ಬರು ಚೆನ್ನಾಗಿರ್ರಿ, ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅಮ್ಮ, ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ನೀನಿಲ್ಲದೆ ನಾವು ಅಮ್ಮ, ನೀನು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದ್ದಕ್ಕಲ್ವ ನಾವು ಇಷ್ಟು ದೊಡ್ಡವರಾಗಿರೋದು. ಇವಾಗ ನೀನೊಬ್ಬಳನ್ನೇ ಕಷ್ಟದಲ್ಲಿ ಬಿಟ್ಬಿಟ್ಟು ನಾವು ಮತ್ತೆ ಸುಖವಾಗಿರೋದಾ? ಇಲ್ಲ ಅಮ್ಮ, ನೀ ಹೆಂಗಮ್ಮ ಹೇಳ್ತಾ ಇದೆಲ್ಲ? ನೀವು ಚೆನ್ನಾಗಿರಿ, ನಿಮ್ಮ ದಾರಿ ನೋಡ್ಕೊಳ್ಳಿ ಅಂತ. ನಿನ್ನನ್ನು ಬಿಟ್ಟರೆ ಬೇರೆ ಯಾರಮ್ಮ ಇದ್ದಾರೆ ನಮಗೆ? ಬೇರೆ ದಾರಿನೇ ಇಲ್ಲ ನಮಗೆ. ನೀನೊಂಥರ ನಮಗೆ ಮರ ಇದ್ದಾಗಮ್ಮ. ನಾವೆಲ್ಲ ಮರದಲ್ಲಿರೋ ಎಲೆ ಹಣ್ಣುಗಳು, ಮರನೇ ಇಲ್ದೇನೆ ಎಲೆ ಹಣ್ಣುಗಳ ಹೇಳು? ನಿನ್ನನ್ನು ಬಿಟ್ಟು ನಮ್ಮ ಕೈ ಇರೋಕ್ಕಾಗಲ್ಲಮ್ಮ. ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನಾನು. ನೋಡೋಣ ಬಿಡಮ್ಮ, ನಿಮ್ಮಪ್ಪ ಕೆಟ್ಟವ್ರು ಇರ್ಬೋದು, ಆದರೆ ಕಟ್ಕೊಂಡಾದ್ಮೇಲೆ ಕೈ ಬಿಡೋಕ್ಕಾಗುತ್ತೇನಮ್ಮ? ನಡು ನೀರಲ್ಲಿ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ, ಕಷ್ಟನೋ ಸುಖನೋ ಬಿಟ್ಟು ಹೋಗ್ಬೇಕು ಅನ್ನಂಗಿದ್ದಿದ್ರೆ ಯಾವತ್ತೇ ಬಿಟ್ಟು ಹೋಗ್ತಿದ್ದೆ ಅಲ್ವಾ? ಇಷ್ಟು ವರ್ಷದಲ್ಲಿ ಸಾಕಿರೋದು ಇಬ್ಬರನ್ನ ನಾನೇನೆ ಕೂಲಿನೋ ನಾಲಿನೋ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಕಿದ್ದೀನಿ. ನಿಮ್ಮ ಅಪ್ಪನ ಬಿಟ್ಟು ಬಂದು ನಾನು ಸಾಕ್ಬೋದಿತ್ತಲ್ವಾ? ಆದರೆ ಯಾಕೆ ಹೇಳು ನಾನು ಹಾಗೆ ಮಾಡಲಿಲ್ಲ? ಕಟ್ಕೊಂಡಾದ್ಮೇಲೆ ಕೈ ಬಿಡೋಕ್ಕಾಗಲ್ಲ ಕಣಮ್ಮ. ಕಷ್ಟನೋ ಸುಖನೋ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಬಿಡೋದು ತಪ್ಪು. ಅದು ಅಲ್ಲದೆ ಈ ಹಳ್ಳಿಲಿ ನಾನಿಲ್ಲ ಅಂತಂದರೆ ನಿಮ್ಮಪ್ಪನ ಯಾರು ನೋಡ್ಕೋತಾರೆ ಹೇಳು? ಅದೊಳ್ಳೆ ಕತೆ. ನಾನೇನಾದ್ರು ಅವ್ರು ಬಿಟ್ಟು ಹೋದೆ ಅಂತ ಅನ್ಕೋ, ಒಂದು ಊಟಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಅವ್ರು ದುಡಿಬೋದು, ದುಡ್ಡು ಇಟ್ಕೋಬೋದು, ದುಡ್ಡು ಕೊಟ್ಟು ಹೋಟ್ಲಲ್ಲಿ ಊಟ ಕೂಡ ಮಾಡ್ಬೋದು. ಆದರೆ ಅವ್ರಿಗೆ ನನ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಗಂಡು ಮಕ್ಳಿಗೂ ಅಷ್ಟೇ ಹೆಣ್ಣಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅವ್ರು ನಮ್ಮನ್ನು ಹೊಡಿಬೋದು, ಬೈಬೋದು. ಆದರೆ ಅವ್ರಿಗೆ ಹುಷಾರಿಲ್ದಿರುವಾಗ
ಅವ್ರ ಆರೋಗ್ಯ ಸರಿ ಇಲ್ದಿರುವಾಗ ಅವ್ರ ಕಷ್ಟ ಅಂತ ಬಂದಾಗ ಯಾವ ಸ್ನೇಹಿತರು ಆಗಲ್ಲ, ಯಾವ ಸಂಬಂಧಿಕರು ಆಗಲ್ಲ, ಯಾರೂ ಆಗಲ್ಲ. ಬಂದರು ಒಂದು ದಿನ ಬರ್ಬೋದು, 2 ದಿನ ಬರ್ಬೋದು ಅಷ್ಟೇ. ದುಡ್ಡು ಖರ್ಚಾಗುತ್ತೆ ಅಂದರೆ ಯಾರು ಬರ್ತಾರೆ ಹೇಳಮ್ಮ? ಅದೇ ಕಟ್ಕೊಂಡಿರೋ ಹೆಂಡತಿ ಅಂದರೆ ಅವಳಿಗೆ ಬೇರೆ ಜಗತ್ತೇ ಇರೋದಿಲ್ಲ. ಅವಳದೊಂದು ಪುಟ್ಟ ಪ್ರಪಂಚನೇ ಗಂಡನ ಮನೆ ಆಗಿರುತ್ತೆ. ತುಂಬ ಹಿಂಸೆ ಆಗ್ತಿದೆ, ಆಗ್ತಾನೆ ಇಲ್ಲ ನನ್ನ ಕೈಲಿ ಅನ್ನಂಗಿದ್ರೆ ಮಾತ್ರನೇ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋದು. ಇಲ್ಲಾಂದರೆ ಯಾವ ಹೆಣ್ಮಕ್ಳು ತನ್ನ ಮನೆ ಅಂದ್ಕೊಂಡಿರೋ ಗಂಡನ ಮನೆನ ಬಿಟ್ಟು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅಮ್ಮ ಪುರಾಣ ಶುರು ಮಾಡ್ದೆ ನೀನು ಪುರಾಣ ಕೇಳ್ತಿದ್ರೆ ನಿದ್ದೆ ಬರುತ್ತೆ. ನೋಡಕ್ಕ ಅಮ್ಮನ. ಅಲ್ಲ ಅಪ್ಪ ಅಷ್ಟೊಂದು ಹೊಡಿತಾರೆ, ಬಡಿತಾರೆ, ಬೈತಾರೆ ಅಂದ್ರೂ ಅಪ್ಪನ ಮಾತ್ರ ಬಿಟ್ಕೊಡಲ್ಲ ನೋಡಪ್ಪ. ಏನಮ್ಮ ಇದು? ನಾನಿನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಇಲ್ಲೇ ಇರೋ ಥರ ಮಾತಾಡ್ತೀಯಲ್ಲ. ಇಲ್ಲ ಮಗಳೇ, ಅದು ನೋಡೋಣ ಬಿಡು, ಇನ್ನೂ 3 ವರ್ಷದ ಕತೆ ಅಲ್ವಾ. ಅಷ್ಟರಲ್ಲಿ ನಿಮ್ಮ ಅಪ್ಪಂಗೆ ಒಳ್ಳೆ ಬುದ್ಧಿ ಬಂದರೂ ಬರ್ಬೋದು. ನೀನು ಮಾತ್ರ ನೀನು ಓದಿನ ಕಡೆ ಗಮನ ಕೊಡು. ಸರಿನಮ್ಮ. ಅಮ್ಮ ಹೇಳ್ತಿರೋ ತಿಳುವಳಿಕೆನ ಕೇಳಿ ಲಕ್ಷ್ಮಿ ಸುಮ್ಮನಾಗ್ತಾಳೆ. ಅವಳಿಗೆ ತನ್ನ ತಾಯಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಅವರ ಅನುಭವದ ಮುಂದೆ ಲಕ್ಷ್ಮಿ ಯೋಚನೆ ಏನೇನೋ ಆಗಿರಲ್ಲ ಅಲ್ವಾ. ಸರಿ ಅಕ್ಕ, ನಂಗೆ ನಿದ್ದೆ ಬರ್ತಾ ಇದೆಯಪ್ಪ, ನಾನು ಮಲ್ಕೋತೀನಿ. ಲಕ್ಷ್ಮಿ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಕಣಮ್ಮ. ನೀನು ಮಲ್ಕೋ, ಆಗೋದೆಲ್ಲ ಒಳ್ಳೇದಕ್ಕೆ. ಹೇಗೋ ಯಾರೋ ಪುಣ್ಯಾತ್ಮ ನೀನು ಓದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾರಲ್ಲ, ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ನಾನು. ನೀನು ಅಷ್ಟೇ, ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಪಾಪ ಯಾರೋ ಸಹಾಯ ಮಾಡ್ತಿದ್ದಾರೆ, ಆ ದುಡ್ಡಿಗೆ ಪ್ರತಿಫಲ ಏನು ಅಂದರೆ ನೀನು ಚೆನ್ನಾಗಿ ಓದಬೇಕಾಗಿರೋದು. ಸರಿನಮ್ಮ, ಆಯಿತು. ಸರಿ ಮಲ್ಕೋ ಮಗಳೇ, ನನಗೂ ನಿದ್ದೆ ಬರ್ತಾ ಇದೆ, ನೆಮ್ಮದಿಯಿಂದ ಮಲ್ಕೋತೀನಿ. ಮಲ್ಕೋ. ಹರೀಶ ಮತ್ತೆ ಲಕ್ಷ್ಮಿ ಅವ್ರ ತಾಯಿ ಇಬ್ರು ಮಲ್ಕೊಂತಾರೆ. ಅದಾದ್ಮೇಲೆ ಲಕ್ಷ್ಮಿ ಆ ಲೆಟರ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಓದಿದ್ನೇ ಓದಿ ಬೆಳಗ್ಗೆವರೆಗೂ ಅದೇ ಆಗೋಗುತ್ತೆ. ಪಾಪ ಎಷ್ಟು ದೊಡ್ಡ ಸಹಾಯ ಮಾಡ್ತಾ ಇದ್ದಾರೆ ಇವ್ರ. ಪತ್ರಕ್ಕೆ ನಾನು ಮತ್ತೆ ಏನಾದರೂ ರಿಟರ್ನ್ ಪತ್ರ ಬರೀಲೇಬೇಕಲ್ಲ. ಇವಾಗಲೇ ಕುತ್ಕೊಂಡು ಬರಿತೀನಿ. ನಾನು ಈ ಲೆಟರ್ನ ಬೆಳಿಗ್ಗೆ ಪೋಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ನನ್ನ ಓದಿಗಾಗಿ ನೀವು ಮಾಡುತ್ತಿರುವ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ. ನಾನು ಪೇಪರಲ್ಲಿ ಹಾಕ್ಸಿ ಒಂದೇ ದಿನಕ್ಕೆ ರಿಪ್ಲೈ ಮಾಡಿದ್ದೀರಾ. ನಿಮ್ಮ ಮನಸ್ಸು ತುಂಬಾ ದೊಡ್ಡದು. ನಿಮ್ಮ ಈ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಈ ಪತ್ರದಲ್ಲಿರೋ ಮಾತಿಗೆ ಮತ್ತು ಆ ಮುದ್ದಾದ ಅಕ್ಷರಗಳಿಗೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ನೀವು ಮಾಡ್ತಿರೋ ಸಹಾಯಕ್ಕೆ ನಾನು ತಕ್ಕ ಫಲನ ಕೊಟ್ಟೇ ಕೊಡ್ತೀನಿ. ನಿಮ್ಮ ಹೆಸರಿಗೆ ಒಂದು ಗೌರವ ತಂದುಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಇಷ್ಟು ದೊಡ್ಡ ಸಹಾಯ ಮಾಡ್ತಿರೋದಕ್ಕೆ. ಇಂತಿ ಲಕ್ಷ್ಮಿ. ಲಕ್ಷ್ಮಿ ರವಿಗೋಸ್ಕರನೂ ಕೂಡ ಒಂದು ಲೆಟರ್ನ ಬರೆದು ಅವಳು ಕೂಡ ಮಲ್ಕೋತಾಳೆ. ಅದೇ ರೀತಿ ಮಾರನೇ ಬೆಳಿಗ್ಗೆ ತನ್ನ ಸ್ನೇಹಿತೆಯಾದ ಹರ್ಷಿತನ ಜೊತೆ ಲಕ್ಷ್ಮಿ ಆ ಪತ್ರನ ಕೊಟ್ಟು ಪೋಸ್ಟ್ ಮಾಡೋದಕ್ಕೆ ಅಂತ ಹೇಳ್ತಾಳೆ. ಏನು ಲಕ್ಷ್ಮಿ ಇದು? ಹರ್ಷಿತಾ, ಅದೇ ಅವರು ನಿನ್ನೆ ಲೆಟ್ರ್ ಕೊಟ್ಟಲ್ಲ ರವಿಯವರು, ಅದೇ ನನ್ನ ಸಹಾಯ ಮಾಡ್ತಿದ್ದಾರಲ್ಲ, ಅವರು ಬರ್ದಿರೋ ಲೆಟರ್ಗೆ ನಾನು ಒಂದು ಲೆಟರ್ ಬರೀಬೇಕಿತ್ತಲ್ಲೇ, ನೀನೇ ಹೇಳ್ದಲ್ಲ ಬರೀ ಅಂತ. ಅದಕ್ಕೆ ಕಣೆ ನಾನು ನನ್ನ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಅವ್ರಿಗೆ ಕಳಿಸೋದು ನಮ್ಮ ಧರ್ಮ ಅಲ್ವಾ. ಅವ್ರ ಪಾಪ ನಮಗೋಸ್ಕರ ಲೆಟರ್ ಬರೆದ್ಬಿಟ್ಟು ಹಾಕಿದ್ದಾರೆ. ಅದಕ್ಕೆ ನಾನು ಒಂದು ಲೆಟರ್ ಬರೆದಿದ್ದೀನಿ. ಇದನ್ನು ಹೇಗಾದರೂ ಮಾಡಿ ಪೋಸ್ಟ್ ಆಫೀಸಿಗೆ ಹಾಕ್ಬಿಡೆ. ಸರಿ ಕೊಡು, ನಾನು ಹಾಕ್ತೀನಿ. ಇವತ್ತೇ ಹೋಗಿ ಹಾಕ್ತೀನಿ ಕಣೆ. ಹೂನೆ, ಇವತ್ತೇ ಹೋಗಿ ಹಾಕು. ಸಂಜೆ ಅಷ್ಟಲ್ಲಿ ಹೋಗ್ಬೋದು ಅನ್ಸುತ್ತಲ್ಲ. ಸಂಜೆ ಅಷ್ಟಲ್ಲಿ ಹೋಗುತ್ತೆ. ಹುಷಾರು ಕಣೆ. ನಾನು ಕೊಟ್ಟೆ ಅಂತ ನಮ್ಮ ಅಪ್ಪಂಗಂತೂ ಗೊತ್ತಾಗಬಾರ್ದು. ಇಲ್ಲ ಬಿಡೆ, ಗೊತ್ತಾಗೋದಿಲ್ಲ. ನಾನು ಯಾರಿಗೆ ತಾನೇ ಹೇಳ್ತೀನಿ ಹೇಳೋ. ಇವಾಗ ಹೋಗಿ ಹಾಕ್ತೀನಿ ಬಿಡು. ಸರಿ ಸರಿ, ನಾನು ಆಮೇಲೆ ಸಿಗ್ತೀನಿ ನಿನಗೆ. ಸರಿ, ಬಾಯ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆನ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. 8ನೇ ಎಪಿಸೋಡ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಸ್ಟೋರಿ ನಾಳೆ ಕಂಟಿನ್ಯೂ ಆಗುತ್ತೆ, ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.